मैं आपकी फोटो क्लिक कर दूं, आपकी बाइक साथ एक फोटो मेरा क्लिक कर दो ಬರ್ತೀನಿ ಬರಂಗಿದೆ ಬೇಕಲ್ಲ ಬನ್ನಿ ಸ್ವಲ್ಪ ಬೈಕ್ ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್ ಬರ್ರಿ ಪೊಲೀಸ್ ಹಿಡ್ಕೊಂಡಾರಪ್ಪ ಯಾಕೆ ಓ ಇಲ್ಲಿ ಘಾಟ್ ಸೆಕ್ಷನ್ ಐತಿ ಅದಕ್ಕೆ 60 ಕಿಲೋಮೀಟ್ರಿಗೆ 2 ಅವರ್ ತೋರಿಸಿದ್ದು ಲೈಟಾಗಿ ಕೊಡಗು ಏನು ಕೊಡ್ತೈತಿ ಈ ರೋಡು ಬಾಳೆಹೊನ್ನೂರು ಸ್ಟ್ರೈಟು ಮೇಗೂರು ಬೇಕಂದ್ರೆ ರೈಟ್ಗೆ ಹೋಗ್ಬೇಕು. ಚಿಕ್ಕಮಗಳೂರು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಚಿಕ್ಕಮಗಳೂರು ಆಗುತ್ತೆ. ಒಳ್ಳೆ ರೋಡೇ ಸೆಲೆಕ್ಟ್ ಮಾಡಿ ನೋಡೋಕ್ಕೆ ಸೂಪರ್ ಐತಿ. ಈ ಚೆಸ್ಟ್ ಮೌಂಟ್ಗಿಂತ ಹೆಲ್ಮೆಟ್ ಮೌಂಟೇ ಬೆಸ್ಟ್ ಅನಿಸುತ್ತೆ ಆ್ಯಕ್ಚುಲಿ ಕ್ಯಾಮ್ರಾಗಳಿಗೆ. ಯಾಕಂದರೆ ಹೆಲ್ಮೆಟ್ ಮೌಂಟ್ ಆದರೆ ನಾನು ಯಾವ ಕಡೆ ನೋಡ್ತೇನೆ ನಿಮಗೂ ಅದೇ ವ್ಯೂ ಸಿಗ್ತೈತಿ. ಚೆಸ್ಟ್ ಮೌಂಟಲ್ಲಿ ಹಂಗಲ್ಲ, ಮತ್ತು ನಿಂತ್ಕೊಂಡು ನಾನು ಆ ಕಡೆ ಹೊಳಬೇಕು, ಅವಾಗ ನಿಮಗೆ ಆ ವ್ಯೂ ಕಾಣಿಸ್ತೈತಿ. ಆ್ಯಕ್ಚುಲಿ ಬಸರಿಕಟ್ಟೆನ ಲೀಲಾಸಾಗರ್ ಅಂತಿದ್ದಾರೆ ಒಬ್ಬರು ಯೂಟ್ಯೂಬರು, ಅವ್ರು ಸಕ್ಕದಾಗಿ ಬರ್ತಿದ್ದಾರೆ ಆ್ಯಕ್ಚುಲಿ. ಬಾಣ ಆ್ಯಕ್ಚುಲಿ ಅವ್ರ ವಿಡಿಯೋ ನೋಡಿದ ಮೇಲೆ ನಾನು ಈ ರೂಟಲ್ಲಿ ಬರಬೇಕು ಅಂತ ಇಷ್ಟಪಟ್ಟಿದ್ದೆ. ಆಮೇಲೆ ಅವಿನ್ ಮಲೆನಾಡಿಗೆ ಆಂಟಿ ಇದ್ದಾರೆ ಅವರೊಬ್ಬರು, ಮತ್ತು ಕಿತ್ತಡಿ ಕಿರಣ್ ಅಂತ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಹಿಂಗೆ ಆಯಿತು ಏನಪ್ಪ ರೋಡಿದು, ಇಲ್ಲೇನು ಬಿಟ್ಟೈತೆ ಹಲಸಿನ ಹಣ್ಣು ತಿನ್ನೋರ್ಗಾಗಿ ಕಾದು 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 ಸಾಕಾಗಿ ತಾನ ಬಿಟ್ಟೈತಿ. ನಿಮ್ಮ ಮಹಾಪುರ ಅಂತಂದ್ರೆ ಮಸ್ತಿ ಸೂಪರ್. ಜಿಯೋ ನೆಟ್ವರ್ಕ್ ಬರೀ 1 ಪಾಯಿಂಟ್ ನಾಟ್ ಅಷ್ಟೇ ಅದು ಬರುತ್ತಪ್ಪ. ಇಲ್ಲಿ ಫುಲ್ಲು BSNL ಇರ್ಬೇಕು ಅನಿಸುತ್ತೆ. ಕ್ಯಾತನಮಕ್ಕಿ ಇಲ್ಲ, ಹೊರನಾಡು ಹತ್ರ ಒಂದೈತಲ್ಲ, ಇಲ್ಲಿ ರೈಟಿಗೆ ಹೋಗ್ಬೇಕು. ಕಾಂಕ್ರೀಟ್ ರೋಡ್ ಇದೆ ಇಲ್ಲಿ. ಮತ್ತು ಸ್ಟಾಪ್ ಹಾಕಿ ಹಾಕ್ತೀನಿ. ಆಗೈತಲ್ಲ ಫ್ರಸ್ಟ್ರೇಟ್ ಆಗ್ಬಿಟ್ಟಾರೆ ಪೊಲಿಟಿಕ್ಸ್ ಬಗ್ಗೆ.
मैं आपकी फोटो क्लिक कर दूं? आपकी बाइक के साथ एक फोटो मेरा क्लिक कर दो। जी नहीं, उधर बाइक के साथ खिंचवाना है। बाइक के साथ जी आइए ಹೊಸ ಫ್ರೆಂಡ್ ಆದ್ರು ಇವಾಗ ಮತ್ತೆ MP ದವ್ರು ಅಂತವರು ಇಂದರ್ ಅಂತ ಅಣ್ಣ ನಾನು ನಿಮ್ಮ ಫೋಟೋ ತೆಗಿತೀನಿ ನಾನು ನಿಮ್ಮ ಬೈಕ್ ಮೇಲೆ ಫೋಟೋ ತೊಗೋಬೋದು ಅಂತ ಕೇಳಿದ್ರು ತಗೊಳ್ಳೋಣ ಅದಕ್ಕೆ ನಾನು ಫೋಟೋ ತೆಗೆದೆ ತುಂಬ ಖುಷಿಯಾದರು ಹೀಗೆ ನಮ್ಮದು ಒಂದು ಫೋಟೋ ತೆಗೆದ್ರು ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ಇದೇ ಫೋಟೋ ಅವ್ರು ಇಲ್ಲೇ ಕೆಲಸ ಮಾಡೋದಂತೆ ಆ್ಯಕ್ಚುಲಿ ಅವ್ರದ್ದು ಗಾಡಿ ಇದೆ ಅಂತ R15 ಫೋಟೋ ತೆಗಿಯೋಕೆ ಇದು ಗಾಡಿ ಒಳ್ಳೆ ಮಸ್ತು ಅಂತ ಕಾಂಪ್ಲಿಮೆಂಟ್ ಕೊಟ್ಟರು ಕೇಳಿ ಖುಷಿ ಆಯ್ತು ಆಯ್ತಣ್ಣ ಥ್ಯಾಂಕ್ ಯು ಅಂದೆ ಬಸರಿಕಟ್ಟೆ ಅನ್ಕೊಂತೀನಿ ಕರ್ನಾಟಕನ ಅಂತ ಡೌಟ್ ಬರ್ತೈತಲ್ಲ ನಮ್ಮೂರ ರೂಟ್ ನೋಡಿ ಮೈ ಮರ್ತಿದ್ದೆ ಬರ್ತಾ ಆನ್ ದಿ ವೇ ಇದೊಂದು ಫಾಲ್ಸ್ ಸಿಕ್ತು ಸೂಪರ್ ಆಗಿತ್ತಲ್ಲ ಮತ್ತೆ ಈ ರೂಟಲ್ಲಿ ಯಾವಾಗ ಬರ್ತೀನಿ ಗೊತ್ತಿಲ್ಲ ಮೆಮೊರಿ ಇರಲಿ ಅಂತ ಊರಿಂದ ನೋಡೋದಕ್ಕೂ ಹತ್ತಿರ ಇಲ್ಲಿಂದ ನೋಡೋದಕ್ಕೂ ಭಾಳ ವ್ಯತ್ಯಾಸ ರಣವಿಂದರ ನಮ್ದು ರಣವಿಂದರ ಪಾಸಿಂಗ್ ನೋಡಿ ನಿಲ್ಸಿದ್ದೆ ನಾನು ಹಾಂ ಟ್ರಿಪ್ಪಿಗೆ ಬಂದಿದ್ದೆ ಫಾಲ್ಸ್ ಐತೆ ನೋಡ್ರಿ ನಿಲ್ಸಂಗಿರ್ಬೇಕಾರೆ ಹುಡುಗರು ನೋಡ್ತಾರೆ ಮಸ್ತ್ ಐತಿ ಇಲ್ಲ ಎದುರುಗಡೆ ಗಾಡಿ ಇಲ್ಲೇ ಸೈಡ್ಗೆ ಐತಿರ್ಬೇಕಾರೆ ಅಲ್ಲಿ ಸಂಧಿ ಐತಿ ಹಚ್ಚಕ್ಕಾಗಲ್ಲ ಅದಕ್ಕೆ ಗಾಡಿ ಇಲ್ಲೇ ಹಚ್ಚಿದ್ದೆ ನಾನು ಬಾಯಣ್ಣ ನಮ್ಮೂರವ್ರು ಒಬ್ರು ಸಿಕ್ಕರಪ್ಪ ಇಲ್ಲಿ ಖುಷಿ ಆಯ್ತು ಹುಡುಗರನ್ನೆಲ್ಲ ಕರ್ಕೊಂಬಂದ್ರೆ ಟ್ರಿಪ್ಪಿಗೆ ಸೂಪರ್ ಇಲ್ಲೇನೂ ಇಲ್ಲ ಗಾಡಿ ನೋಡ್ರಿ ಇಲ್ಲಿ ಬಂದು ಹಚ್ಚಿದ್ದೆ ಅದು ನೋಡೋಕ್ಕಾಗಿನೇ ಚಲೋ ನಮಗೆ ಈ ಥರ ವ್ಯೂ ಸಪೋರ್ಟ್ ಮಾಡ್ತಾರೆ ಜನ ಸ್ಟ್ಯಾಂಡ್ ತೆಗಿಯಪ್ಪ ಫಸ್ಟು ಇಲ್ಲ ಸ್ಟಾರ್ಟ್ ಆಗಲ್ಲ ರಾಜ್ಕುಮಾರ ಸವಿತಾ ಕ್ಯಾಂಟೀನ್ ಇಲ್ಲಿಂದ ರೈಟಿಗೆ ಹೋದರೆ ಕೊಟ್ಟಿಗೆಹಾರ
ಹೀಗೆ ಸ್ಟ್ರೈಟ್ ಹೋದರೆ ಮತ್ತೆ ಬಾಳೆಹೊನ್ನೂರು. ಈ ಕಡೆ ಬಿಡಲ್ಲ. ಮಳೆನೂ ಸ್ಟಾರ್ಟ್ ಆಗೈತೆ. ಓಡೋಗಿ ಮತ್ತೆ ಕೆಳಕ್ಕೆ ಹೋಗ್ತಿದ್ದೆ. 3 ಪಾಯಿಂಟ್. ಬೈಕ್ ಅವಸ್ಥೆ ಆಗ್ತದೆ ಅಲ್ಲೆಲ್ಲ ಕೆಸರು. ಹೌದು ಮತ್ತೆ ಮೈಸೂರು ಬಸ್. ಚಾರ್ಮಾಡಿ ಕಡೆ ಹೋಗ್ತಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬಂತು ಮಾತ್ರ ಇಲ್ಲ ಇವಾಗ ನಿಮಿಷ. ನಾನು ಅದೇ ಕಾಫಿ ಬ್ರೇಕಲ್ಲಿ ಇದ್ನಲ್ಲ ನಿಂತ್ಕೊಂಡು ನೋಡಿದೆ ಮಳೆನ. ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಏನು ಮಾಡಲಿ ಅಂತ. ಮತ್ತೆ ಡೈರೆಕ್ಟ್ ಹೋಗ್ಬಿಡ್ಲ ಸುಮ್ಮನೆ ಮುಡಿಗೆರೆ ಮೇಲೆ ಊರಿಗೆ ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಇನ್ನೊಂದೇನು ಥಾಟ್ ಬಂತಂದರೆ ಇವಾಗ ಬಿಟ್ಟರೆ ಮತ್ತೆ ಯಾವಾಗ ಬರ್ತೀನಿ ಗೊತ್ತಿಲ್ಲ. ಸೊ ಹೋಗ್ಬಿಡೋಣ ಅಂತ ಬಂದೆ ಮಾಡಿದೆ. ಲೈಟ್ ಒಂದು ಆಫ್ ಮಾಡ್ತೀನಿ. ಮಳೆ ಇರ್ಬೋದು. ಮೋಡದ ಹೊರಗೆ ಹೋಗ್ತಾನೆ ಎಲ್ಲ ವ್ಯೂ ಮಿಸ್ ಈಗ ಎಲ್ಲ ಪಾವ ತುಂಬಿಕೊಂಡಿರ್ತದೆ.
ಗಾಳಿ ಸೌಂಡ್ ಕೇಳಿಸಿ. ತಗೊಳ ಬೆಂಗಳೂರಿಗೆ ನಾಳೆ ಹೋಗೋದು ನಾನು. ಗೊತ್ತಾಗ್ತದೆ. ಓ ಅಲ್ಲೇ ಐತದು, ಅಲ್ಲಿ ನೋಡಿದ್ನಲ್ಲ ಅದು ಫಾಲ್ಸ್. ಗಿಡ ಬೇಕಿಲ್ಲಿ ಬಂದು ತೋರಿಸ್ತೀನಿ. ಗಿಡ ಮರ ಎಲ್ಲ ಅಡ್ಡೋದು ಅನ್ಸಲ್ಲ, ಕಾಣಿಸುತ್ತೆ. ಇಲ್ಲ ಅಣ್ಣ, ಹೌದು ಉಜ್ರೆ. ಹಾಂ ಬೈಕಲ್ಲ, ಬನ್ನಿ ಬರ್ರಿ ಬರ್ರಿ ಬರ್ರಿ. ಏ ಇಲ್ಲ ಅಣ್ಣ ಬನ್ನಿ, ಪರವಾಗಿಲ್ಲ. ಬಟ್ ನಾನು ಸ್ವಲ್ಪ ಸ್ಲೋ, ಅದಕ್ಕೆ ಬರೋಲ್ಲ ಆರಾಮಾಗಿ ನಮ್ಮ ಕಾರ್ ಬೈಕ್ ಬೆಂಗಳೂರಲ್ಲಿ ನಮ್ಮದು ಬಸವನಗರ. ಬಸವನಗರ? ಹಾಂ, HIL ಹತ್ರ. HIL ಹತ್ರ. ನಿಮ್ಮದು? ನಮ್ಮದು ಚಾಮರಾಜಪೇಟೆ. ಹೌದಾ? ನಾವು ಟ್ರೆಕ್ಕಿಂಗ್ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಎಲ್ಲಿಗೆ ಹೋಗಿದ್ರಿ? ಎಲ್ಲೋಗಿದ್ರಿ? ಹೊರನಾಡು ಶೃಂಗೇರಿ ನೋಡ್ಕೊಂಡು ಧರ್ಮಸ್ಥಳ ಹೋಗ್ತಾ ಇದ್ವಿ. ಓಕೆ ಓಕೆ ಓಕೆ. ಹಾಂ, ಎಲ್ಲಿಗೆ ಅಲ್ಲ ಹಾಲ್ಟ್ ಎಲ್ಲಿ? ಹಾಲ್ಟ್ ಇಲ್ಲ, ಇಲ್ಲಿ ಉಜ್ರಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ, ಹಾಂ ಹಾಂ. ಅವನು ನಾನು ಬೆಂಗಳೂರಿಗೆ ಹೋಗೋದು ಈಗ. ಅಲ್ಲ ಎಲ್ಲ ಮರ ಬಿದ್ದಾವೆ. ಬೆಳಗ್ಗೆ ಇಲ್ಲ, ನಾನು ಆಗುಂಬೆಯಿಂದ ಬಂದೆ ಬರೋ ಆ್ಯಕ್ಚುಲಿ. ಹಾಂ,
ನನ್ನ ಫ್ರೆಂಡ್ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀನಿ ಅಂದ, ನಾನು ಆಗುಂಬೆಲಿ ಇದೀನಿ ಬರ್ತೀನಿ ಬಾ ಅಂತ ಹೇಳಿದೆ. ಹಾಂ ಅವನು ನಾನು ಜೊತೆಗೆ ಹೋಗ್ಬೇಕು ಇವಾಗ. ನಿನ್ನೆ ಬಂದು ಆಗುಂಬೆಲಿ ಸ್ಟೇ ಆಗಿದ್ದೀನಿ ನಾನು. ಬೆಳಗಿಂದ 4 ಗಂಟೆ 4:30 ಬಂದು ರೆಸ್ಟ್ ಮಾಡಿದ್ರೆ ಹಾಂ ಹಾಂ 6:30 ಶೂಟಿಂಗ್ ಸ್ಟಾರ್ಟ್, 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಮಳೆನೇ ಇಲ್ಲ ಆ್ಯಕ್ಚುಲಿ, ಮಳೆ ಇಲ್ಲ. ಮಳೆ ಇತ್ತು, ನಾವು ಟ್ರೆಕ್ಕಿಂಗಲ್ಲಿ ಹೋದಾಗಲೂ ಮಳೆ ಒಂದು ನಿಂತಿತ್ತು, ಮತ್ತೆ ಮಳೆ ನಿಂತ್ಕೊಂಡು ಮತ್ತೆ ಕೆಳಗಡೆ ಇದ್ವಿ, ಫುಲ್ ಮಳೆ. ಓಕೆ ಅಂತ ಹೋಗ್ಬೇಕಾದ್ರೆ ವಾಟರ್ ಫಾಲ್ಸ್ ಕಮ್ಮಿ ಇತ್ತು, ಓಕೆ. ಬರ್ಬೇಕಾದ್ರೆ ಏಕಾಏಕಿ ಜಾಸ್ತಿ ಆಗೋದು ವಾಟರ್ ಫಾಲ್ಸ್. ನನಗೆ ನಿನ್ನೆ ಆಗುಂಬೆಯಲ್ಲಿ ಘಾಟ್ ಅಂತೇಳಿ ಹತ್ತು ಹೇಳಿದೆ, ಅಲ್ಲೊಂದು ಘಾಟಲ್ಲಿ ಸಿಕ್ತು ಮಳೆ. ಆಮೇಲೆ ಮಳೆನೇ ಇಲ್ಲ, ರಾತ್ರಿ ಬಂತು ಮತ್ತೆ. ರಾತ್ರಿ 10:30 ಸ್ಟಾರ್ಟ್ ಆಗಿದ್ದು, ಬೆಳಗಿನ ಜಾವ ಒಂದು ಏನು ಮಲಗಿದ್ದೆ ನಾನು ಒಂದು 4 ಕಾಲಂಗೆ, ಅಲ್ಲಿವರೆಗೂ ಬಂದೈತೆ. ನೈಟ್ ಎಲ್ಲ ಹೋಗಿದೆ ಮಳೆ. ಸುಮಾರೆಲ್ಲ ಬೆಂಗಳೂರಲ್ಲೆಲ್ಲ ಇದಕ್ಕೆ ಬಂದಿದ್ರು, ಕುಂದಾದ್ರಿ. ನಿಮ್ಮ ಹೆಸರು ಬ್ರೋ? ನಿಮ್ಮ ಹೆಸರು ಕೇಳಿಲ್ಲ, ಸಾರಿ. ಸಂಜು ಅಂತ. ಸಂಜು ವೆಟ್ಸ್ ಗೀತಾ. ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ ಬೈಕ್ ರೈಡರ್ ಮತ್ತೆ ಬರ್ನ ಈ ಕಡೆ ಅಂತ. ನಮ್ಮಲ್ಲಿ ಯಾವುದು ಸಪೋರ್ಟಿವ್ ಬೈಕ್ ಇಲ್ಲ, ಎಲ್ಲ 125 120 cc ಅಂತ ಬೈಕ್ ಇರೋದು. ಓಕೆ, ಅದರಲ್ಲೇ ಬರ್ಬೇಕು ಬ್ರೋ, ಯಾವ CC ಆದ್ರೇನೆ. ಸ್ವಲ್ಪ ಸೀಟ್ ಗಿಟ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಗಿಡಗಳೆಲ್ಲ ಹಾಕ್ಸಿ ಬರ್ಬೇಕು, ನಮ್ದೆಲ್ಲ ಮಾಡಿಫೈ ಮಾಡಿಸ್ಬಿಟ್ಟು. ಇಲ್ಲ ಏನಿಲ್ಲ ಗಾಡಿಗೆ. ಬರ್ತೀವಿ ಮತ್ತೆ. ನಾವು ಆ್ಯಕ್ಚುಲಿ ಪ್ಲೇಸಲ್ಲಿ ಬೈಕ್ ರೈಡಿಂಗ್ ಯಾವತ್ತೂ ಹೋಗಿಲ್ಲ ಲೈಫಲ್ಲಿ. ಓಕೆ. ನಾನು ಪ್ರಿಫರ್ ಮಾಡೋದೇ ಕಾರ್ ರೈಡಿಂಗು, ಯಾಕೆಂದರೆ ಎಲ್ಲ ಮಾತಾಡ್ಕೊಂಡು ಬರ್ಬೋದು ಅಂತ. ಓಕೆ ಬಟ್ ಸೋಲೋ ರೈಡಲ್ಲೂ ಒಂಥರ ಮಜಾ ಇದೆ. ಹೌದು ಹೌದು. ನಾವು ಲಾಸ್ಟ್ ಮಂತ್ ಬಂದಿದ್ವಿ ಬ್ರೋ, ಆ್ಯಕ್ಚುಲಿ ನಾನು ನಮ್ಮ ಕಸಿನ್ ಇಬ್ಬರು ಬಂದಿದ್ವಿ ಇಲ್ಲೇ ಹೊರನಾಡಿಗೆ. ಈ ಮಂತು ಬರ್ಬೇಕಾಯ್ತು ಮತ್ತೆ. ಏನು ಇವಾಗ ಒಂದು ಸೀಸನ್ ಇದು ಮತ್ತೆ ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ವರೆಗೂ ಕಾಯ್ಬೇಕಾ? ಹೌದು. ಅದಕ್ಕೆ ಒಂದು 2-3 ತಿಂಗಳು ಏನೆಲ್ಲ ಕೆಲಸ ಬಿಟ್ಟು ಬರೋದಪ್ಪ, ಒಂದು 2 ದಿನ ಏನು ಮಾಡೋಕ್ಕಾಗಲ್ಲ. ಮೇ ಬಿ ಇನ್ನೊಂದು 2 ತಿಂಗಳು ಮಳೆ ನಿಂತೋಗುತ್ತೆ ನಾನು. ಡಿಸೆಂಬರ್ವರೆಗೂ ಹಂಗೂ ಹಿಂಗೂ ಸ್ವಲ್ಪ ಇರುತ್ತೆ, 2020 ಮ್ಯಾಚ್ ಥರ. ಈಗ ಬರ್ಬೇಕಾರೆ 2 ಆಕ್ಸಿಡೆಂಟ್ ಮಾಡಿದ್ವು ಅಲ್ಲಿಂದ ಬರ್ಬೇಕಾರೆ. ಎಲ್ಲಿ? ಒಬ್ಬ KSRTC ಅವನು ದುಡ್ಡು ಕಿಸ್ಕೊಂಡು ಅದನ್ನ ನಾನು ನೋಡಿದೆ ಬ್ರೋ. ಅದು ಅದಿಂದ ಸ್ವಲ್ಪ ಮುಂದೆ ಬಂದು ಇದೇ ಥರ ಬೈಕ್ ಕಳಿಸಿ ಯಾರೋ ಟರ್ನಿಂಗಲ್ಲಿ ಸ್ಪೀಡಾಗಿ ಬಂದು ದುಡ್ಡಿ ಕಾಲೇ ಉಂಟಾಗಿದೆ ಅವ್ರಿಗೆ ಅವ್ನು. ಓ, ಅದು ನೋಡಿಲ್ಲ. ಅದು 11 ಜನ ಬೈಕ್ ಕಳ್ಸ್ಕೊಂಡಿದ್ರು. ಓಕೆ. ಆಮೇಲೆ ಒಬ್ಬನಿಗೆ ಕಾಲು ಮುಂದೋಗೈತೆ, ಇನ್ನೊಬ್ಬನಿಗೆ ಕೈ ಏನೋ ಕಳಿಸಿದೆ ಅಂತ ಇದೆ. ಅವ್ನು ಹಾಕಿದ್ದು ಅಲ್ಲದೆ ಬ್ರ್ಯಾಂಡೆಡ್ ಕ್ವಾಲಿಟಿ ಪೂಮಸ್ ಹಾಕಿದ್ವಿ ರೈಡಿಂಗ್ಸ್. ಓಕೆ. ಆ ಶೂನೇ 2 ಪಾಲವಾಗಿದೆ ಬುದ್ಧಿಯ ಕೋರ್ಸ್ಗೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ ಬ್ರೋ, ಆ್ಯಕ್ಚುಲಿ ಭಾಳ ರ್ಯಾಶ್ ಹೊಡಿತಾರೆ ಬೈಕ್. ಆ್ಯಕ್ಚುಲಿ ಅದು ಒಂದು ಈ ಫಾರ್ ಎಕ್ಸಾಂಪಲ್ ಇದೊಂದು ರೋಡ್ ಐತೆ ಅಂದರೆ ನಮ್ದು ಏನು ಪೋರ್ಷನ್ ಅಂತ ಆ ಪೋರ್ಷನಲ್ಲಿ ಅಷ್ಟೇ ಬರ್ಬೇಕು ನಾವು. ಆ ಕಾರ್ ಬರೋ ಪೋರ್ಷನ್ ಎಲ್ಲ ನಾನು ಹೋಗ್ಬಿಟ್ರೆ ಏನಾಗುತ್ತೆ ಹೇಳಿ? ಮತ್ತೆ ಅದು ಆಕ್ಸಿಡೆಂಟ್ ಆಗೇ ಆಗುತ್ತೆ. ಇದರಲ್ಲಿ ಹಾಫ್ ನಮ್ಮದು ಹಾಫ್ ಅವ್ರದ್ದು ಅಲ್ವಾ? ಆ ಥರ ಯಾರೂ ಬರಲ್ಲ. ನಾನು ಬರ್ತಾ ಕೆಲವ್ರು ನೋಡಿದೆ. ಓಕೆ. ಕಂಟ್ರೋಲ್ ಸಿಕ್ಕಿಲ್ಲ. ಕಾಲು ಹಿಂಗೆ ಎತ್ತಿಟ್ಕೊಂಡಿದ್ದಾನೆ, ಒಂದಿಯಿಂದ ಕೆಳಗಡೆ ಕಾಲು ಹಿಂಗೆ ಅಲ್ಲಾಡ್ತೈತೆ, ಇದೇ ಇಲ್ಲ ಹಂಗಾಗ್ಬಿಟ್ಟಿದ್ದಾನೆ. ಸ್ಟಾಪ್ ಮಾಡ್ಬೇಕಾ ಬ್ರೋ? ಇಲ್ಲಿ ಸ್ಟಾಪ್ ಮಾಡ್ಬೇಕಾ? ಇಲ್ಲ ಇಲ್ಲ ನೀವು ಮಾಡ್ತೀನಿ ಮಾಡಿ, ನಾನು ನಿಂತ್ಕೊತೀನಿ.
ವಿಡಿಯೋ ಮಾಡ್ಕೊಳ್ಳಿದ್ರು ಮಸ್ತ್ ಇದೆ ನೋಡಿ ಇಲ್ಲಿ.